ಆರಿದ್ರ ಮಳೆಯ ಆರ್ಭಟ ಯಾವ ಪ್ರಮಾಣದಲ್ಲಿ ರಾಜ್ಯದಲ್ಲಿ ಆಗ್ತಾ ಇದೆ ಅನ್ನೋದರ ಡೀಟೇಲ್ಸ್ ಕೊಡ್ತಾ ಇದ್ವಿ. ಪ್ರಮುಖವಾಗಿ ಕಾವೇರಿ ಉಗಮ ಸ್ಥಳ ಭಾಗಮಂಡಲ ಇದೆಯಲ್ಲ, ಆ ಭಾಗಕ್ಕೆ ಬರುವಂತಹ ಕೊಡಗು ಜಿಲ್ಲೆ, ಇಲ್ಲೂ ಕೂಡ ಅಷ್ಟೇ ಮಳೆ ಆರ್ಭಟಿಸ್ತಾ ಇದೆ. ಸತತ ಮಳೆಗೆ ಕಾವೇರಿ ನದಿ ಉಕ್ಕಿ ಹರಿತಾ ಇದೆ. ನಾಪೋಕ್ಲು ಮೂರ್ನಾಡು ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಟ್ ಆಗಿದೆ. ಪ್ರತಿ ವರ್ಷ ಕೂಡ ಕಾವೇರಿ ಉಕ್ಕಿದಾಗ ಈ ಭಾಗದಲ್ಲಿ ರಸ್ತೆ ಸಂಪರ್ಕ ಕಂಪ್ಲೀಟ್ ಆಗಿ ಕಟ್ ಆಗುತ್ತೆ. ನಾಪೋಕ್ಲು ಕೈಕಾಡು ಪಾರಣೆ ಸಂಪರ್ಕಿಸುವಂತಹ ರಸ್ತೆಯಲ್ಲಿ ನೆರೆಯ ಪರಿಸ್ಥಿತಿ, ಪ್ರವಾಹದ ಪರಿಸ್ಥಿತಿ ಇದೆ. ಎತ್ತ ಕಡಬು ಹೊಳೆ ಮೈದುಂಬಿ ಹರಿದು ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ. ಹಲವು ಕಡೆಯಲ್ಲಿ ವಿದ್ಯುತ್ ವ್ಯತ್ಯಯ ಕೂಡ ಆಗ್ತಾ ಇದೆ. ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಾ. ರಸ್ತೆಯಲ್ಲ, ಅದು ಒಂದು ಮಿನಿ ನದಿಯಲ್ಲಿ ಹರಿತಾ ಇದೆ ಅನ್ನೋ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಬ್ಯಾರಿಕೇಡ್ನ ಮಧ್ಯೆ ನೀರು ತನ್ನ ಜಾಗವನ್ನು ಹೇಗೆ ಮಾಡಿಕೊಂಡಿದೆ ಅನ್ನೋದನ್ನು ನೋಡ್ತಾ ಇದ್ದೀರಾ ನೀವು. ಕೊಡಗಿನಲ್ಲಿ ಮಳೆಗೆ ಸಂಬಂಧಪಟ್ಟಂತೆ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಾ. ಅಲ್ಲಲ್ಲಿ ರಸ್ತೆ ಸಂಚಾರ ಕಂಪ್ಲೀಟ್ ಆಗಿ ಕಟ್ ಆಗಿದೆ. ಗ್ರಾಮಗಳಿಗೆ ಸಂಪರ್ಕ ತಾತ್ಕಾಲಿಕವಾಗಿ ಕಟ್ ಆಗಿದೆ. ಇನ್ನೊಂದು ಕಡೆಗೆ ರೆಡ್ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಲಾಗಿದೆ ಹವಾಮಾನ ಇಲಾಖೆಯಿಂದ. ಇನ್ನೂ ಮಳೆ ಬರುತ್ತೆ ಅಂತ. ಆಲ್ಮೋಸ್ಟ್ ಒಂದು 200 ಮಿಲಿಮೀಟರ್ಗೂ ಅಧಿಕ ಮಳೆ ಬರಬಹುದು ಕೊಡಗಿನಲ್ಲಿ. ಹೈ ಅಲರ್ಟ್ನಲ್ಲಿ ಇರುವಂತೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೇಳಲಾಗಿದೆ. ಕೊಡಗಿನಲ್ಲಿ ಇಂಥ ಪರಿಸ್ಥಿತಿಗಳನ್ನು, ನೆರೆ ಪರಿಸ್ಥಿತಿಯನ್ನು, ಪ್ರವಾಹದ ಸಿಚುವೇಶನನ್ನು ಜನ ಕಳೆದ 5-6 ವರ್ಷಗಳಿಂದ ದುಪ್ಪಟ್ಟು ನೋಡ್ತಾ ಬರ್ತಾ ಇದ್ದಾರೆ. ಮುಂಚೆನೂ ಕೂಡ ಪ್ರವಾಹ ಆಗ್ತಾ ಇತ್ತು, ಹೊಸತಲ್ಲ. ಬಟ್ 6-7 ವರ್ಷಗಳಲ್ಲಿ ಜಿಯೋಗ್ರಫಿಕಲ್ ಚೇಂಜಸ್ನ ಕಾರಣಕ್ಕೋಸ್ಕರ ಇನ್ನೂ ಜಾಸ್ತಿ ನೋಡ್ತಾ ಇದ್ದಾರೆ.